ಪ್ರತಿಯೊಬ್ರು ತಿಳ್ಕೊಳ್ಳೋದು ತುಂಬಾ ಇದೆ. ಅದರಲ್ಲೂ ವಾಟರ್ ಬಗ್ಗೆ ನಾನು ಹೇಳ್ತಾ ಇರೋದು. ವಾಟರ್ ಅಂದ್ರೆ ಏನು, ವಾಟರ್ ಪ್ಯೂರಿಫೈರ್ ಏನು, ನಾವು ಪ್ಯೂರಿಫೈರ್ ನೀರ್ ಕುಡಿಬೇಕಾ, ಅಲ್ಕಲೈನ್ ನೀರು ಕುಡಿಬೇಕಾ, ಅಯೋನೈಸ್ಡ್ ವಾಟರ್ ಕುಡಿಬೇಕಾ? ಈಗೆಲ್ಲ ಇರೋದು ಅಯೋನೈಸ್ಡ್ ವಾಟರ್ ಕಾಲ ಬಂದ್ಬಿಟ್ಟಿದೆ. ಅಂದ್ರೆ ಅಯೋನೈಸೇಷನ್ ಆದ್ರೆ ಅದರಲ್ಲಿ ನಮಗೆ ಏನೇನು ಬೆನಿಫಿಟ್ ಸಿಗತ್ತೆ. ವಾಟರ್ನ ಅಯೋನೈಸೇಷನ್ ಆಗ್ಬೇಕು. ವಾಟರ್ನ ಪ್ಯೂರ್ ಮಾಡಕ್ ಕುಡಿಯೋ ಕಾಲ ಹೋಯ್ತೀಗ. ಕಾಲ ಚೇಂಜ್ ಆಗಿದೆ. ಆಲ್ರೆಡಿ 10 ವರ್ಷಕ್ಕೆ ಟ್ರೆಂಡ್ ಚೇಂಜ್ ಆಗ್ತಾ ಇರತ್ತೆ. ಈಗ ಅಯೋನೈಸರ್ ಕಾಲ. ಯಾಕಂದ್ರೆ ಹಾಸ್ಪಿಟಲ್, ನೀವೇ ಯೋಚನೆ ಮಾಡಿ, ಎಷ್ಟು ಹಾಸ್ಪಿಟಲ್ಗಳು ಆಗ್ತಾ ಇದಾವೆ. ಏನಕ್ಕೆ? ಕಾಯಿಲೆಗಳು ಜಾಸ್ತಿ ಆದಷ್ಟು ಹಾಸ್ಪಿಟಲ್ ಜಾಸ್ತಿ ಆಗ್ತವೆ. ಕಾಯಿಲೆ ಬರ್ದಲೇ ಇರಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು. ಹಂಗಾಗಿ ಅಯೋನೈಸರ್ ಕಾಲಗಳು ಬಂದಿದೆ. ಈಗೆಲ್ಲ ಅಯೋನೈಸರ್ ನಾವು ಯೂಸ್ ಮಾಡ್ಲೇಬೇಕು. ದಯವಿಟ್ಟು ನೀವು ಯಾವ್ಯಾವ ನೀರು ಕುಡಿತಾ ಇದ್ದೀರಾ ಅಂತೇಳಿ ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ವಾಟ್ಸಪ್ ಮಾಡಿ, ಡೆಮೋ ನೋಡಿ, ಯಾವ್ದು ತಗೋಬೇಕು, ಏನ್ ಮಾಡ್ಬೇಕು ಅಂತೇಳಿ ಸಜೆಸ್ಟ್ ಮಾಡ್ತೀವಿ. ನಮ್ದು ಅದೇ ಕೆಲಸ. ಅಯೋನೈಸರ್ ಡೀಲರ್ಗಳು ನಾವು. ಯಾಕೆ ಈಗಿನ ಕಾಲಕ್ಕೆ ಅಯೋನೈಸರ್ ತುಂಬಾ ಮುಖ್ಯ ಅನ್ನೋದನ್ನ ತಿಳಿಸಿ ಹೇಳ್ತೀವಿ ನಿಮಗೆ. ಆಮೇಲೆ ನಿಮಗ್ ಬಿಟ್ಟಿದ್ದು ತಗೋಬೇಕೋ ಬೇಡೋ ಅನ್ನೋಂತೇಳಿ ನೀವು ಡಿಸೈಡ್ ಮಾಡ್ಕೋಬೇಕು.